ವೀಕ್ಷಕರೇ, ಮಾಟಮಂತ್ರ ವಾಮಾಚಾರ ಅನ್ನೋದು ನಿಜಾನ? ಒಂದು ಗೊಂಬೆಗೆ ಸೂಜಿಯನ್ನ ಚುಚ್ಚಿ ಇದರಿಂದ ಒಬ್ಬ ವ್ಯಕ್ತಿಯನ್ನ ವಶಪಡಿಸಿ ಆತನನ್ನ ಸಾಯಿಸಬಹುದಾ? ಒಬ್ಬ ಮಂತ್ರವಾದಿ ಹೇಳಿದ ಪ್ರಕಾರ ಈ ವಾಮಾಚಾರ ಅನ್ನೋದು ಹೇಗೆ ಮಾಡ್ತಾರೆ ಗೊತ್ತಾ? ಇದು ಹೇಗೆ ಕೆಲಸ ಮಾಡುತ್ತೆ? ನಿಮಗೆ ಗೊತ್ತಿಲ್ಲದೆ ನಿಮ್ಮನ್ನ ಹೇಗೆ ವಶಪಡಿಸಿಕೊಳ್ತಾರೆ ಮತ್ತು ನೀವು ತಿನ್ನುವ ಊಟದಲ್ಲಿ ಮದ್ದನ್ನ ಹೇಗೆ ಬೆರೆಸುತ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ವೀಕ್ಷಕರೇ, ವಾಮಾಚಾರ ಅಂದ್ರೆ ಜಾಸ್ತಿ ಮೊತ್ತದ ನೆಗೆಟಿವ್ ಎನರ್ಜಿಯನ್ನ ಒಬ್ಬ ವ್ಯಕ್ತಿಗೆ ಕೆಡುಕು ಮಾಡುವುದಕ್ಕೆ ಆತನ ಮೇಲೆ ಪ್ರಯೋಗ ಮಾಡೋದು. ಹೀಗೆ ಮಾಡೋರನ್ನ ತಾಂತ್ರಿಕರು, ಮಂತ್ರವಾದಿಗಳು, ಭೂತವೈದ್ಯರು ಅಂತ ಕರೀತಾರೆ. ಅಸ್ಸಾಂ ರಾಜ್ಯದಲ್ಲಿ ಮಯೋಂಗ್ ಅನ್ನುವ ಒಂದು ಊರು ಇದೆ. ಈ ಊರನ್ನ ಲ್ಯಾಂಡ್ ಆಫ್ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಕರೀತಾರೆ. ಅಲ್ಲಿನ ತಾಂತ್ರಿಕರು ತಮ್ಮ ಮಂತ್ರಗಳಿಂದ ಒಬ್ಬ ಮನುಷ್ಯನನ್ನ ಕಾಣಿಸದೆ ಮಾಯ ಮಾಡ್ತಾರೆ ಅಂತ ಹೇಳ್ತಾರೆ. ನಂತರ ನಮ್ಮ ದೇಶದಲ್ಲಿ ಪವರ್ಫುಲ್ ತಾಂತ್ರಿಕರು ಹೆಚ್ಚಾಗಿ ಇರೋದು ಕೇರಳದಲ್ಲಿ. ವಾಮಾಚಾರ ಅನ್ನೋದು ಬರೀ ನಮ್ಮ ದೇಶದಲ್ಲೇ ಅಲ್ಲ, ಇಡೀ ಪ್ರಪಂಚದಲ್ಲಿಯೇ ಇದೆ. ಇದನ್ನ ಕೆಲವು ದೇಶಗಳಲ್ಲಿ ವಿಚ್ ಕ್ರಾಫ್ಟ್, ಬ್ಲ್ಯಾಕ್ ಮ್ಯಾಜಿಕ್ ಅಂತ ಕರೀತಾರೆ. ಹೆಸರುಗಳು ಏನೇ ಇದ್ರೂ ಎಲ್ಲರೂ ಮಾಡೋ ಅಭ್ಯಾಸ ಮತ್ತು ಉದ್ದೇಶ ಮಾತ್ರ ಒಂದೇ. ಪ್ರಪಂಚದಲ್ಲಿಯೇ ಮೊಟ್ಟ ಮೊದಲ ಸಲ ಇದು ಆಫ್ರಿಕಾ ದೇಶದಲ್ಲಿ ಶುರು ಆಗಿದ್ದು ಅಂತ ಹೇಳ್ತಾರೆ. ನೀವು ಹಳೆ ಸಿನಿಮಾಗಳನ್ನ ನೋಡಿದ್ರೆ ಯುದ್ಧಗಳಲ್ಲಿ ಬಾಣಗಳನ್ನ ಪ್ರಯೋಗ ಮಾಡೋದಕ್ಕೂ ಮುಂಚೆ ಬಾಣವನ್ನ ತಲೆಗೆ ತಾಗಿಸಿ ಒಂದು ಮಂತ್ರವನ್ನ ಪಠಿಸಿ ಶತ್ರುಗಳ ಮೇಲೆ ಪ್ರಯೋಗ ಮಾಡ್ತಾ ಇದ್ರು. ಬಾಣ ಮುಂದಕ್ಕೆ ಹೋಗುವಾಗ ಎನರ್ಜಿ ಪ್ರೊಡ್ಯೂಸ್ ಆಗಿ ಶತ್ರುವನ್ನ ಅಟ್ಯಾಕ್ ಮಾಡುತ್ತೆ. ಇಲ್ಲಿ ನಡೆಯೋದು ಏನು ಅಂದ್ರೆ ಬಾಣದ ಮುಖಾಂತರ ಎನರ್ಜಿಯನ್ನ ಮ್ಯಾನಿಪುಲೇಟ್ ಮಾಡಿ ಪ್ರಯೋಗ ಮಾಡ್ತಾರೆ. ಇದನ್ನ ಶಸ್ತ್ರ ಪ್ರಯೋಗ ಅಂತ ಕರಿತೀವಿ. ನಂತರ ಇದೇ ಪ್ರೊಸೆಸ್ ಅನ್ನ ಅಭಿವೃದ್ಧಿಪಡಿಸಿ ನೇರವಾಗಿ ಇಲ್ಲದಿದ್ದರೂ ಇಂಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡೋದಕ್ಕೆ ವಾಮಾಚಾರವನ್ನ ಕಂಡು ಹಿಡಿತಾರೆ. ಈ ವಾಮಾಚಾರವನ್ನ ಮಾಡುವ ಮಾಂತ್ರಿಕರು ಏನು ಹೇಳ್ತಾರೆ ಅಂದ್ರೆ, ವಾಮಾಚಾರ ಮಾಡೋದಕ್ಕೆ ನನ್ನ ಒಬ್ಬನಿಂದಲೇ ಸಾಧ್ಯವಾಗೋದಿಲ್ಲ. ನನಗೆ ಸಹಾಯ ಮಾಡೋದಕ್ಕೆ ಯಾರಿಗೆ ವಾಮಾಚಾರ ಮಾಡಬೇಕು ಅಂದುಕೊಂಡಿರ್ತೀವೋ ಆ ವ್ಯಕ್ತಿಯ ಹತ್ರ ಇರುವ ಒಬ್ಬ ವ್ಯಕ್ತಿ, ಅಂದ್ರೆ ಆತನ ಫ್ರೆಂಡ್ ಆಗಿರಬಹುದು, ರಿಲೇಟಿವ್ ಕೂಡ ಆಗಿರಬಹುದು, ಯಾರಾದರೂ ಒಬ್ಬ ವ್ಯಕ್ತಿಯ ಸಹಾಯ ನನಗೆ ಬೇಕು ಅಂತ ಹೇಳ್ತಾರೆ. ಈ ವಾಮಾಚಾರ ಮಾಡಲು ಅವರ ಕೂದಲು, ಹಾಕಿಕೊಳ್ಳುವ ಬಟ್ಟೆ, ಕಾಲ ಕೆಳಗೆ ತುಳಿದಿರುವ ಮಣ್ಣನ್ನ ತೆಗೆದುಕೊಂಡು ಆ ಮಣ್ಣನ್ನ ಅಕ್ಕಿ ಮತ್ತು ಹಸಿ ಹಿಟ್ಟಿನಿಂದ ಬೆರೆಸಿ ಅದರಿಂದ ಒಂದು ಗೊಂಬೆಯನ್ನ ಮಾಡಿ ಆ ಗೊಂಬೆಗೆ ಕೂದಲನ್ನ ಚುಚ್ಚಿ ಅದಕ್ಕೆ ಬಟ್ಟೆಯನ್ನ ಸುತ್ತಿ ಈ ವಾಮಾಚಾರ ಮಾಡುವ ವ್ಯಕ್ತಿ ಕೆಲವು ದಿನಗಳ ಕಾಲ ನಗ್ನವಾಗಿ ಆ ಗೊಂಬೆಗೆ ಪೂಜೆ ಮಾಡ್ತಾನೆ. ನಂತರ ಪೂಜೆಗೆ ಇಟ್ಟಿದ್ದ ನಿಂಬೆಹಣ್ಣು, ಮೆಣಸಿನಕಾಯಿಯನ್ನ ಒಂದು ಬಟ್ಟೆಯಲ್ಲಿ ಸುತ್ತಿ ಆ ವ್ಯಕ್ತಿಯಲ್ಲಿ ಓಡಾಡ್ತಾನೋ ಅಲ್ಲೇ ಹತ್ತಿರದಲ್ಲಿ ಮಣ್ಣಿನಲ್ಲಿ ಉಳಬೇಕು. ಆಗ ಅದರಿಂದ ಬರುವ ನೆಗೆಟಿವ್ ಎನರ್ಜಿ ಎಫೆಕ್ಟ್ಗೆ ಆ ವ್ಯಕ್ತಿಯ ಆರೋಗ್ಯ ದಿನದಿಂದ ದಿನಕ್ಕೆ ಕ್ಷೀಣಿಸಿ ಹೋಗುತ್ತೆ. ಕೊನೆಯದಾಗಿ ಒಂದು ಕಡ್ಡಿಯನ್ನ ಗೊಂಬೆಗೆ ಚುಚ್ಚುತ್ತಾರೆ. ಆ ಕಡ್ಡಿ ಗೊಂಬೆಗೆ ಚುಚ್ಚಿದ 15ರಿಂದ 30 ದಿನಗಳ ಒಳಗೆ ವ್ಯಕ್ತಿ ಸತ್ತು ಹೋಗ್ತಾನೆ. ಆದ್ರೆ ಇದರಲ್ಲಿ ಕೆಲವು ಕಂಡೀಷನ್ಸ್ಗಳು ಇದೆ. ಅದರಲ್ಲಿ ಮೊದಲನೇದು, ಯಾರಿಗೆ ವಾಮಾಚಾರ ಮಾಡಿಸಬೇಕು ಆ ವ್ಯಕ್ತಿ ಮತ್ತು ವಾಮಾಚಾರ ಮಾಡುವ ವ್ಯಕ್ತಿ ಇಬ್ಬರು ಒಂದೇ ಊರಿನಲ್ಲಿ ಇರಬೇಕು. ಇವರಿಬ್ಬರ ಮಧ್ಯೆ ನದಿಗಳು, ತೊರೆಗಳು ಇರಬಾರದು. ಒಂದು ವೇಳೆ ಇದ್ದರೆ ಅವರು ಮಾಡುವ ಪ್ರಯೋಗ ಕೆಲಸ ಮಾಡೋದಿಲ್ಲ. ಚಂದ್ರನು ಕಾಣಿಸುವ ದಿನಗಳಲ್ಲಿ ವಾಮಾಚಾರ ಮಾಡಿದ್ರೆ ಚಂದ್ರನಿಂದ ಬರುವ ರೇಡಿಯೇಷನ್ ನಿಂದ ಅವರು ಕಳಿಸುವ ನೆಗೆಟಿವ್ ಎನರ್ಜಿಗೆ ಅಡ್ಡ ಆಗುತ್ತೆ. ಹೀಗೆ ಒಬ್ಬರಿಗೆ ವಾಮಾಚಾರ ಮಾಡೋದಕ್ಕೆ 10ರಿಂದ 50,000 ತಗೊಳ್ತೀವಿ ಅಂತ ವಾಮಾಚಾರ ಮಾಡುವ ವ್ಯಕ್ತಿಗಳು ಹೇಳ್ತಾರೆ. ಇನ್ನೊಬ್ಬ ತಾಂತ್ರಿಕ ಏನು ಹೇಳ್ತಾನೆ ಅಂದ್ರೆ, ವಾಮಾಚಾರದಲ್ಲಿ ಇನ್ನೊಂದು ವಿಧ ಇದೆ, ಅದನ್ನ ವಶೀಕರಣ ಅಂತಾರೆ. ಇದನ್ನ ಮದ್ದು ಇಡೋದು ಅಂತ ಕರೀತಾರೆ. ಅಂದ್ರೆ ಯಾರನ್ನಾದ್ರೂ ವಶೀಕರಣ ಮಾಡ್ಕೋಬೇಕು ಅಂದ್ರೆ ಅವರಿಗೆ ಮದ್ದು ಇಡ್ತಾರೆ. ಮದ್ದು ಅಂದ್ರೆ ನಮ್ಮ ದೇಹದಲ್ಲಿ ಸ್ವಲ್ಪ ಮಣ್ಣನ್ನ ತೆಗೆದುಕೊಂಡು ನಮ್ಮ ದೇಹದ ಯಾವುದಾದರೂ ಒಂದು ಡ್ರಾಪ್ ನೀರಿನ ಅಂಶವನ್ನ ತೆಗೆದುಕೊಂಡು ಒಂದು ವಿಧವಾದ ಪೌಡರ್ ನಲ್ಲಿ ಸೇರಿಸಿ ಅವರಿಗೆ ಗೊತ್ತಾಗದ ಹಾಗೆ ಇರೋ ರೀತಿ ಊಟದಲ್ಲಿ ಸೇರಿಸಿ ತಿನ್ನಿಸಿ ಬಿಡೋದು. ಹೀಗೆ ಮಾಡೋದ್ರಿಂದ ಅವರು ನಮ್ಮ ಮಾತನ್ನ ಯಾವತ್ತೂ ಮೀರೋದಿಲ್ಲ. ಈ ಮದ್ದು ಹೊಟ್ಟೆಯಲ್ಲಿ ಎಷ್ಟು ವರ್ಷ ಆದ್ರೂ ಕರಗದೆ ಹಾಗೆಯೇ ಇರುತ್ತೆ. ಈ ಮದ್ದಿನಿಂದ ಬೇರುಗಳು ಹೊರಗಡೆ ಬಂದು ಕೆಲವು ವರ್ಷಗಳ ನಂತರ ಆ ವ್ಯಕ್ತಿ ಸಾಯುವ ಅವಕಾಶ ಜಾಸ್ತಿ ಇರುತ್ತೆ. ಈಗ ಇದನ್ನ ನಿಜಾನ ಸುಳ್ಳ ಅಂತ ನೋಡೋದಾದ್ರೆ, ನನ್ನ ಪ್ರಕಾರ ಹೇಳೋದಾದ್ರೆ, ಎಲ್ಲಿಯವರೆಗೂ ಜನ ಮೋಸ ಹೋಗ್ತಾರೋ ಅಲ್ಲಿಯವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ. ಈ ಮಾಟ ಮಂತ್ರ ವಾಮಾಚಾರವೆಲ್ಲ ಹಳ್ಳಿ ಕಡೆ ಹೆಚ್ಚಾಗಿ ನಡೆಯುತ್ತೆ. ಭೂಮಿಯಿಂದ ಚಂದ್ರನವರೆಗೂ ಸ್ಯಾಟಲೈಟ್ ಕಳಿಸುವ ಈ ಕಾಲದಲ್ಲಿ ಇದನ್ನೆಲ್ಲ ನಂಬೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಸದಾ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ರೆ ಇದೆಲ್ಲ ನಿಮ್ಮ ಹತ್ರ ಸುಳಿಯಲ್ಲ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡೋದನ್ನ ಮರಿಬೇಡಿ.